ಕ್ವಿಕ್ಕಾಗಿ ರಸಮ್ ಮಾಡ್ತಾಯಿದ್ದೀನಿ. ಒಂದು 10 ಮಿನಿಟ್ಸಲ್ಲಿ ಆಗುವಂಥ ರಸಮ್ ಇದು. ಮೊದಲಿಗೆ 2 ಟೊಮ್ಯಾಟೊ, ನಾಟಿ ಟೊಮ್ಯಾಟೊ ತೊಗೊಂಡಿದ್ದೀನಿ. ರುಬ್ಕೊಂಡಾಗಿದೆ. ಒಂದು ಬಾಣಲಿನಲ್ಲಿ 2 ಸ್ಪೂನ್ ತುಪ್ಪ, ಸಾಸಿವೆ, ಜೀರಿಗೆ, ಹಿಂಗು, ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ, ರೆಡ್ ಚಿಲ್ಲಿ, ಅರಿಶಿನ, ಕರಿಬೇವಿನ ಸೊಪ್ಪು ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಿದೆ. ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಟೊಮ್ಯಾಟೊ ಪ್ಯೂರಿ ಹಾಕ್ತಾ ಇದ್ದೀನಿ. ಸಾಲ್ಟ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಮುಚ್ಚಿ ಬೇಯಿಸ್ಕೊಬೇಕು. ಟೊಮ್ಯಾಟೊದು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಬೇಕು. ಇದೊಂದು 5 ಮಿನಿಟ್ಸ್ ಆಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಾನು. ಒಂದು 5 to 7 ಮಿನಿಟ್ಸ್ ಆದಮೇಲೆ ತೆಗೆದು ನೋಡಿದೆ. ಈ ಥರ ನೀಟಾಗಿ ಆಗಿದೆ. ಆಲ್ಮೋಸ್ಟ್ ಆಯಿತು ಇದು ರಸಮ್ಮು. ಇದಕ್ಕೆ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, 1/2 ಸ್ಪೂನಷ್ಟು ಬೆಲ್ಲದ ಪುಡಿ, ರಸಮ್ ಪೌಡರ್ ಹಾಕ್ತಾ ಇದ್ದೀನಿ. ನಾನಿವತ್ತು MTR ರಸಮ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. 1 ಸ್ಪೂನಷ್ಟು ರಸಮ್ ಪೌಡರ್ ಹಾಕ್ಕೊಬೇಕು. ರಸಮ್ಮಲ್ಲಿ ಮೇಯ್ನ್ ಬಂದು ಒಂದ್ಸಲ ರಸಮ್ ಪೌಡರ್ ಹಾಕಾದ್ಮೇಲೆ ಯಾವುದೇ ಕಾರಣಕ್ಕೂ ರಸಮ್ನ ಕುದಿಸ್ಬಾರ್ದು, ಬಾಯ್ಲ್ ಆಗಕ್ಕೆ ಬಿಡಬಾರ್ದು. ಇವಾಗ ನೋಡಿ ನಾನು ತಿರುಗ್ತಾ ಇದ್ದೀನಲ್ಲ, ಇದು ಒಂದ್ಸಲ ಬಾಯ್ಲಿಂಗ್ ಲೆವೆಲಿಗೆ ಬಂತು ಅಂದ ತಕ್ಷಣ ಆಫ್ ಮಾಡ್ಕೊಂಬಿಡ್ಬೇಕು. ತುಂಬ ಈಸಿಯಾಗಿ ಆಗುತ್ತೆ. ಒಂದು 10 ಮಿನಿಟ್ಸ್ ಮ್ಯಾಕ್ಸಿಮಮ್ ತೊಗೊಳ್ಳೋದಷ್ಟೇ ಇದು. ಮೇಯ್ನ್ ಬಂದು ಟೊಮ್ಯಾಟೊ ಹಸಿ ವಾಸನೆ ಹೋಗೋವರೆಗೂ ಮುಚ್ಚಿ ಬೇಯಿಸ್ಕೊತೀವಲ್ಲ, ಅದೇ ಸ್ವಲ್ಪ ಟೈಮ್ ತೊಗೊಳ್ಳೋದಷ್ಟೇ. ಒಂದು 5 ಮಿನಿಟ್ಸ್ ತೊಗೊಳತ್ತೆ. ಅದು ಬಿಟ್ಟರೆ ಈಸಿ ರಸಮ್ ಇದು. ನಿಮ್ಗೇನಾದರೂ ಟೈಮ್ ಇಲ್ಲ, ಇಮಿಡಿಯೇಟಾಗಿ ಆಗಬೇಕು ಅಂತಂದರೆ ಈ ರಸಮ್ನ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿದೆ. ಒಂದು ಸತಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ದಯವಿಟ್ಟು ಫಾಲೋ ಮಾಡಿ. ಥ್ಯಾಂಕ್ ಯು.